ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನೋಡಿ, ದ್ವಿತೀಯ PUC ಅರ್ಧವಾರ್ಷಿಕ ಪರೀಕ್ಷೆ 2025-26ರ ಕನ್ನಡ ಪತ್ರಿಕೆಯ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಮತ್ತು ಪೂರ್ಣ ಪತ್ರಿಕೆಯನ್ನು ಈಗ ನಾವು ನೋಡೋಣ. ನೋಡಿ, ಅ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಮೊದಲು ಒಂದು ಅ ಅಂತ ಬರೆಯೋದು, ಎರಡು ಆ ಅಂತ ಬರೆಯೋದು, ಈ ರೀತಿ ಮಾಡಿದರೆ ಮೊದಲು ನೀವೇನು ಬರೆದಿರ್ತೀರಿ ಅದನ್ನೇ ಮಾತ್ರ ಪರಿಗಣಿಸ್ತೀವಿ ಅಂತ. ಆದ ಕಾರಣ ನೀವು ಬರೆಯೋದು ಆಮೇಲೆ ಕಾಟ್ ಹಾಕೋದು ಹೀಗೆಲ್ಲ ಮಾಡಬಾರ್ದು. ಬರೆಯುವಾಗನೇ ವಿಚಾರ ಮಾಡಿ ಸರಿಯಾಗಿ ಬರೆಯಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಕದಡಿದ ಸಲ್ಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವದನಂಗ. ನೋಡಿ, ಈ ಪದ್ಯಭಾಗದಲ್ಲಿ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಉಂಟಾದುದನ್ನು ತಿಳಿಸುತ್ತದೆ. ಯಾರ ಬಗ್ಗೆ ವೈರಾಗ್ಯ ಉಂಟಾಯಿತು ರಾವಣನಿಗೆ? ಸೀತೆಯ ಬಗ್ಗೆ ವೈರಾಗ್ಯ ಉಂಟಾಯಿತು. ಮನದೊಳಗೆ ಹಗೆಗಳನ್ನು ಹಿಂಡಿದವನು ಯಾರು? ಮನದೊಳಗೆ ಹಗೆಗಳನ್ನು ಹಿಂಡಿದವನು ಭೀಮ. ಎಂತಹ ನೆರೆಯವರು ಇರಬೇಕು? ನೆರೆಯವರು ಎಂಥವ್ರು ಇರಬೇಕು? ಬುದ್ಧಿವಂತರು ಇರಬೇಕು. ಜೇನ್ನೊಣದ ಎದೆಗೆ ಹೂಬಾಣ ಹೂಡಿದವರು ಯಾರು? ಜೇನ್ನೊಣದ ಎದೆಗೆ ಹೂಬಾಣ ಹೂಡಿದವರು ಯಾರು ಅಂದಿದ್ರೆ ಮಾರ. ಇದು ಬೆಳಗುಜಾವ ಪದ್ಯದಿಂದ ಬಂದಿದೆ ನೋಡಿ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹಬಾಲದ ಕೋತಿ. ಖಂಡಿತ ನಾನು ಅದೃಷ್ಟವಂತ ಕಣೆ. ನಮ್ಮ ದೇಶದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು? ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದರಲ್ಲ, ಅದು ನನ್ನ ಅದೃಷ್ಟ. ಆದರೆ ಹುಚ್ಚಿಯ ಅದೃಷ್ಟ ನಿನಗೂ ಇತ್ತಲ್ಲೇ. ಲೇಖಕಿಯ ಈ ಸಾಲುಗಳಲ್ಲಿ ವ್ಯಕ್ತವಾಗಿರುವ ಭಾವ ಸಮಾನ ಅವಕಾಶ. ಸಮಾನ ಅವಕಾಶ ಯಾವುದು? ಸಮಾನ ಅವಕಾಶ. ಹೈದರಾಬಾದ್ನಲ್ಲಿ ನಡೆದ 26ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು? AR ಕೃಷ್ಣಶಾಸ್ತ್ರಿಯವರು. ಅಯ್ಯೋ, ಯಾವೋ ಮದುವೆ ಮನೆ ಕಾಗದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನ್ನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ. ಈ ಹೇಳಿಕೆಯಲ್ಲಿ ಜಬ್ಬಾರ್ನ ಯಾವ ಗುಣ ಬಿಂಬಿತವಾಗಿದೆ? ಈ ಹೇಳಿಕೆಯಲ್ಲಿ ಅವನಿಗೆ ಕೆಲಸದ ಮೇಲಿರುವಂತಹ ಅಸಡ್ಡೆಯ ಗುಣ ಬಿಂಬಿತವಾಗಿದೆ. ಪುಟ್ಟಯ್ಯ ಯಾರು? ಪುಟ್ಟಯ್ಯ ವೆಟರ್ನರಿ ಸ್ಟಾಕ್ಮನ್. ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರೇನು? ಹೆಸರು ಖಾನ್ ಸಾಬ್. ಇನ್ನು ಬಿಟ್ಟ ಸ್ಥಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಸಲಿಂಗನಿಗೆ ಡ್ಯಾಶ್ ಆರಂಭವಾಯಿತು. ಏನು ಆರಂಭವಾಯಿತು? ಕಣ್ಣು ನೋವು. ವಾಲ್ಪರಾಯನ ಮಧ್ಯದಲ್ಲಿ ಡ್ಯಾಶ್ ಎಂಬ ತೋಟವಿದೆ. ಪುದು ತೋಟಂ ಎನ್ನುವಂಥ ತೋಟ ಇದೆ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ನೆನಪಾಗುತ್ತಾರೆ. ಲೇಖಕಿಯರ ಪತಿ ಕಿಡ್ನಿ ಸ್ಟೋನ್ದಿಂದ ಬಳಲಿದರು. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು CNR ರಾವ್. ನೋಡಿ, ಅತ್ಯಂತ ಸುಲಭವಾದ ಪ್ರಶ್ನೆಗಳಿವೆ. ಇನ್ನು ಹೊಂದಿಸಿ ಬರೆಯಿರಿ. ಪಂಪರಾಮಾಯಣ ಯಾರ ಗ್ರಂಥ? ನಾಗಚಂದ್ರನು ಬರೆದಿರುವಂಥ ಗ್ರಂಥ. ಗದುಗಿನ ಭಾರತ ಕುಮಾರವ್ಯಾಸ. ಶತಕ ಸಾಹಿತ್ಯ ಯಾರು ಶತಕದಲ್ಲಿ ಬರೆದವರು? ಪುಲಿಗೆರೆ ಸೋಮನಾಥ. ಕರ್ನಾಟಕ ಸಂಗೀತ ಪಿತಾಮಹ ಅನಿಸ್ಕೊಂಡವರು ಯಾರು? ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಅನಿಸ್ಕೊಂಡ್ರು. ಗರತಿ ಹಾಡುಗಳು ಏನು? ಜನಪದ ಸಾಹಿತ್ಯ. ಇನ್ನು ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ನಿಮಗೆಲ್ಲ ಗೊತ್ತೇ ಇದೆ ಹೇಗೆ ಸಂತೈಸಿದನು ಅಂತ. ಅದನ್ನು ನೀವು ಬರೀಬೋದು. ಶೋಪತವನ್ನು ಅರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ? ಗಂಡರೈವರು 3 ಲೋಕದ ಗಂಡರಾರು ಹೆಸರಿಸಿರಿ. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥ ಹೇಳಿದ್ದಾನೆ? ನೋಡಿ, ಯಾವುದಾದ್ರೂ 3 ಪ್ರಶ್ನೆಗೆ ಬರೀಬೇಕು. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದನು? ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು?
ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು? ನೋಡಿ, ನೀರು ಕುಡಿಯೋದು, ಹೆಚ್ಚು ಹೆಚ್ಚು ನೀರು ಕುಡಿಬೇಕು ಅಂತ, ಅಂದರೆ ಕಿಡ್ನಿ ಸ್ಟೋನ್ ಆಗೋದಿಲ್ಲ ಅನ್ನೋದು. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ನೋಡಿ, ಅತ್ಯಂತ ಸುಲಭವಾದ ಪ್ರಶ್ನೆ. ಎಲ್ಲ ಉತ್ತರಗಳು ನಿಮ್ಮ ಪುಸ್ತಕದಲ್ಲಿವೆ. ನಾನಿಲ್ಲಿ ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗ್ತದೆ, ಅದಕ್ಕೆ ಕಾರಣ ಪ್ರಶ್ನೆಗಳನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನು ಈ ಕಡೆ ಪೇಜ್ನಲ್ಲಿ ಏನಿದೆ ನೋಡಿ, ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರು? ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ಅಂದರೆ ರಿಟೈರ್ ಆದವರು ಯಾರೂ ರಿಟೈರ್ ಆಗಿ ಹೋಗೇ ಇಲ್ಲ ಅಂತ ಲೈನ್ಮನ್ ಕೆಲಸದಿಂದ ಹೇಳ್ತಾನೆ ಅವನು. ಅಂದರೆ ಮಧ್ಯದಲ್ಲೇ ಏನೋ ಅಂದರೂ ಒಂದು ಅಪಾಯ ಆಗಿ ಸತ್ತು ಹೋಗ್ತಿದ್ರು ಅಂತ. ಯಾವುದಾದ್ರೂ 2-3 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ತಳವಿಲ್ಲುದು ಉಸಿರಿಳೇಕೆ ಬಂದೆ, ಪಗೆಯಂ ಬಾಲಕನೆಂಬರೆ, ಜ್ಯೋತಿ ನಿನ್ಯಾರ ಹೋಲರ. ಯಾವುದಾದ್ರೂ ಒಂದು ವಾಕ್ಯ ಸಂದರ್ಭ ಸೂಚಿಸುವ ಸ್ವಾರಸ್ಯ ಬರೆಯಿರಿ. ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟ್ರು, ಏನೂ ತಪ್ಪು ತಿಳಿಯಬೇಡ. ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಗಳಾದರು. ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು. ಇನ್ನು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸುವ ಸ್ವಾರಸ್ಯ ಬರೆಯಿರಿ ಎಂದಿದ್ದಾರೆ. ನೋಡಿ, 3 ಅಂಕ ಅದಕ್ಕೂ ಕೂಡ. ಆನೆಗೂ ಮಾನ ಮರ್ಯಾದೆ ಇರುತ್ತೆ ಕಣು, ತಿಳ್ಕೊ. ಡ್ರೈವರನ್ನು ಎತ್ತಲಾಗಿ ಹೋದ, ಇಲ್ಲೇ ಇದ್ದನಲ್ಲ. ಇನ್ನು ಈ ಭಾಗದಲ್ಲಿ ನೋಡಿ, ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ಒಂದೊಂದಕ್ಕೆ 4 ಅಂಕ. ರಾವಣನ ಮನಪರಿವರ್ತನೆ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ? ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ? ಜಾಲಿಯ ಮರ ಮತ್ತು ದುರ್ಜನರನ್ನು ಸಮೀಕರಿಸಿರುವುದ ಔಚಿತ್ಯವನ್ನು ಚರ್ಚಿಸಿರಿ. ಮಂದೆಗೆಳೆಸಿದೆ ಪಾಪಿ ಕೌರವ, ನಂದು ಮಂದಲೆ ಮಿಡಿದು ಸೈಂಧವ, ಬಂದು ಬಳಿಕಾರಣ್ಯವಾಸದೊಳೆನ್ನ ನೆಳನೊಯ್ದು, ಇಂದು ಕೀಚಕ ನಾಯ ಕಾಲಲಿ ನೊಂದೆ ಜ್ಞಾನಿ, 3 ಬಾರಿಯ ಬಂದ ಭಂಗವೇ ಸಾಕೆನತೆ ಬಸವಳಿದಳಿಂದು ಮುಖಿ. ದ್ರೌಪದಿಯನ್ನು ಮಂದೆಗಳಿಸಿದ ಪಾಪಿ ಯಾರು? ಸೈಂಧವ ಏನು ಮಾಡಿದನು? 3 ಬಾರಿ ಭಂಗಕ್ಕೊಳಗಾದವರು ಯಾರು? ಹೇಗೆ? ನೋಡಿ, ಇಲ್ಲಿ ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ, ಇದಕ್ಕೆ 2 ಅಂಕ. ಇಲ್ಲಿ ಒಂದೊಂದಕ್ಕೆ ಎಷ್ಟು ಅಂಕ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೋಡಿ, 4 ಅಂಕ. ಸಿಂಹಭಾವದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಾದ ಅನಾನುಕೂಲಗಳು ಯಾವುವು? ರಜೆಗೆಂದು ಮೈಸೂರಿಗೆ ಹೋದಾಗ ಲೇಖಕಿಯ ಪತಿಗಾದ ತೊಂದರೆ ಏನು? ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದಕ್ಕೂ ಕೂಡ 4 ಅಂಕ. ಅರಣ್ಯ ಇಲಾಖೆ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜು ವಿವರಿಸಿದ್ದು ಹೇಗೆ? ಪೋಸ್ಟ್ಮನ್ ಜಬ್ಬಾರ್ನ ಬರವಣಿಗೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಇನ್ನು ಇಲ್ಲಿ ನೋಡಿ, ನಿಮ್ಮ ಪಲ್ಲವ ವರ್ಕ್ಬುಕ್ನಿಂದ ಬಂದಿರುವಂಥವು ಮತ್ತು ನಿಮ್ಮ ಪುಸ್ತಕದ ಹಿಂದಿರುವಂಥ ಭಾಷಾಭ್ಯಾಸದಿಂದ ಬಂದಿರುವಂಥವು, ನಿಮ್ಮ ಪಾಠದ ಇರುವಂಥ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿರಿ. ಕೆಳಗಿನ 2 ಕ್ರಿಯಾಪದಗಳ ಧಾತು ಗುರುತಿಸಿ. ಕೆಳಗಿನ 2 ಪದಗಳ ತದ್ಭವ ರೂಪ ಬರೆಯಿರಿ. ನೋಡಿ, ಕ್ಷಣ ಚಣ, ಆಕಾಶ ಆಗಸ, ದೃಷ್ಟಿ ದಿಟ್ಟಿ. ಈ ಕೆಳಗಿನ 2 ಪದಗಳ ನಾನಾರ್ಥ ಬರೆಯಿರಿ. ಈ ಕೆಳಗಿನ 2 ಪದಗಳ ಗುಣವಾಚಕ ಗುರುತಿಸಿ. ಯಾವುದಾದ್ರೂ 2 ಅನ್ಯ ದೇಶ ಪದಗಳನ್ನು ಬರೆಯಿರಿ. ನೋಡಿ, ತುಂಬ ಸುಲಭವಾದ ಪ್ರಶ್ನೆಗಳು. ಈ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಇನ್ನು ಆಮೇಲೆ ಯಾವುದಾದ್ರೂ ಒಂದು ವಿಷಯ ಕುರಿತು ಪ್ರಬಂಧ ಬರೆಯಿರಿ ಅಂತಿದ್ದಾರೆ. ನೋಡಿ, ಯಾವ ವಿಷಯ ಅಂತ ಕೂಡ ಅವ್ರು ಕೊಟ್ಟಿದ್ದಿಲ್ಲ, ಅಂದರೆ ನಿಮಗೆ ಫ್ರೀ ಆಗಿ ಬಿಟ್ಟಿದ್ದಾರೆ ಅವರು. ಯಾವುದಾದ್ರೂ ಒಂದು ವಿಷಯ ಕುರಿತು ಪ್ರಬಂಧ ಬರೆಯಿರಿ ಅಂತ. ಇಲ್ಲಿ ಪತ್ರ ಬರಹ ನೋಡಿ, ಪತ್ರ ಬರಹ ಒಂದು ಕಲ್ಯಾಣಿ ಅಥವಾ ಪ್ರವೀಣ, ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಗೇವಾಡಿ, ವಿಜಯಪುರ ಜಿಲ್ಲೆ. ಈ ವಿಳಾಸದಲ್ಲಿರೋ ನೀವೆಂದು ಭಾವಿಸಿ ನಿಮ್ಮ ಕಾಲೇಜಿನ ಪ್ರಾಚಾರ್ಯರಿಗೆ 5 ದಿನಗಳ ರಜೆ ಕೋರಿ ಪತ್ರ ಬರೆಯಿರಿ. ಅಥವಾ ಪ್ರಥಮ ಪ್ರೇಮ, ದ್ವಿತೀಯ PUC ಅಪೇಕ್ಷಾ ಪದವಿ ಪೂರ್ವ ಕಾಲೇಜು, ಚಿಕ್ಕೋಡಿ, ಬೆಳಗಾವಿ. ಈ ವಿಳಾಸದಲ್ಲಿರುವವರು ನೀವೆಂದು ಭಾವಿಸಿ ಶ್ರೇಯಸ್ರಾವ್, ಮನೆ ನಂಬರ್ 101, ಸಂಪಿಗೆ ರಸ್ತೆ, ಬೆಳಗಾವಿ. ಈ ವಿಳಾಸದಲ್ಲಿರುವ ನಿಮ್ಮ ತಂದೆಗೆ ಕಾಲೇಜಿನ ಕ್ರೀಡಾ ದಿನ ಆಚರಣೆಯ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪತ್ರ ಬರೆಯಿರಿ. ನೋಡಿ, ವಿಷಯ ಏನನ್ನೋದನ್ನು ನೀವು ತಿಳಿದುಕೊಂಡು ಅದೇ ಥರನಾಗಿ ನೀಟಾಗಿ ಪತ್ರ ಬರಹವನ್ನು ಬರೆಯಬೇಕು. ಇಲ್ಲಿಯವರೆಗೆ ನಾವು ದ್ವಿತೀಯ PUCಯ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದೆವು. ಮತ್ತು ಮುಂದಿನ ವಿಷಯಗಳೊಂದಿಗೆ ಭೇಟಿಯಾಗೋಣ.